ಎಂಎಲ್ಸಿ ಟಿಕೆಟ್ ವಿಚಾರವಾಗಿ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರ ಪ್ರಶ್ನೆ ಮಾಡಿದ್ದು ಟಿಕೆಟ್ ಕೊಡಲೇಬೇಕೆಂದು ಆಗ್ರಹಿಸಿದ್ದಾರೆ. ಟಿಕೆಟ್ ವಿಚಾರವಾಗಿ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಎಂಎಲ್ಸಿಗಳಿಗೆ ಯಾವತ್ತೂ ಕೊಟ್ಟಿಲ್ಲ, ಒಂದು ಕೊಟ್ಟಿದ್ದಾರೆ, ಪ್ರತಿ ವರ್ಷ ಒಂದೊಂದು ಕೊಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಹೊಸದಾಗಿ ಬಂದಂಥವರಿಗೆ ಯಾರಿಗೂ ನಾವು ಕೊಡೋದಿಲ್ಲ, ನಾವು ಅವರಿಗೆ ಅವಶ್ಯಕತೆ ಇಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳೋದು ಮುಖ್ಯಮಂತ್ರಿ ಹೊಸದಾಗಿ ಬಂದವ್ರಿಗೆ ಸಾಯಿಲಿ, 3 ಸರಿ ಗೆದ್ದಂಥ ನಮ್ಮಂಥ ಸೀನಿಯರ್ ಲೀಡ್ರಿಗೆ ಯಾರು ಕೊಟ್ರಪ್ಪ ಅಂತ ಕೇಳ್ತಾ ಇದ್ದೀವಿ. ಅದೇನು ತಪ್ಪಿದೆ ಅಲ್ವಾ? ಅವ್ರಿಗೆ ಕೊಡಲ್ಲ ಬಿಡಿ, ಆಯಿತು. ಯಾಕೆ ಕೊಡಬೇಕು, ಕೆಲವು ಕಡೆ ಕೊಡಬೇಕಾಗತ್ತೆ. ಯಾಕಂದರೆ ಮಂಗಳೂರಲ್ಲಿ ಯಾರೂ ಇಲ್ಲ ಅಲ್ವಾ, ಅಂಥವ್ರಿಗೆ ಒಂದು ಹೊಸದಾಗಿದ್ದರು ಯಾರೋ ಗೊತ್ತಿಲ್ಲ, ಅಲ್ಲಿ ಯಾರು ಗೆದ್ದಿರ್ತಾರೋ ಅವ್ರಿಗೆ ಒಂದು ಕೊಡಬೇಕು, ಅಲ್ಲೊಂದು ಕೊಡೋಂಥ ಅವಶ್ಯಕತೆ ಇದೆ. ಆದರೆ ಸೆಕೆಂಡ್ ಟೈಮ್ ಗೆದ್ದವ್ರಿಗೆ ಕೊಟ್ಟಿದ್ದೀರಿ, 3ನೇ ಟೈಮ್ ಗೆದ್ದವ್ರು ನಮಗೆ ಕೊಡೋಕೆ ನಿಮಗೆ ಏನಾಗಿದೆ, ಕೊಡಿ, ಗೇಮ್ ಹಕ್ಕಿದೆ, ಕೇಳ್ತೀವಿ ನಾವು. ನಾನಂತೂ ಈ ಸರಿ ಸುಮ್ಮನೆ ಕೂರೋದಿಲ್ಲ. ಈ ಸರಿ ನಾವೆಲ್ಲ ಯೋಚನೆ ಮಾಡಿದ್ದೀವಿ, 3ನೇ ಟೈಮ್ ಗೆದ್ದವ್ರಿಗೆ ಯಾರು ಕೊಡೋದಿಲ್ಲ. ನೀವು MLC ಕೊಡ್ತೀರೋ ಇನ್ನೊಂದು ಕೊಡ್ತೀರೋ ನಾವು ಕೇಳೋದಿಲ್ಲ. ಈ ಸರಿ ನಾವು 3 ಸರಿ ಗೆದ್ದಿದ್ದೀವಿ, ಸೀನಿಯರಿಟಿ ಇದ್ದೀವಿ, ನಮಗೊಂದು ಅವಕಾಶ ಕೊಡಿ. ಇನ್ನು 2.5 ವರ್ಷ ಆಗೋಯ್ತು, ಇನ್ನು ಯಾವ ಕೊಡ್ತೀರಿ ನೀವು? ಅದನ್ನು ನಾವು ಕೇಳ್ತೀವಿ, ಗಟ್ಟಿ ಧ್ವನಿಯಲ್ಲೇ ಕೇಳ್ತಾ ಇದ್ದೀವಿ. ನಾವಲ್ಲೊಂದು ಇಷ್ಟು ಜನ ತೀರ್ಮಾನ ಮಾಡಿದ್ದೀವಿ ಈಗ ಈ ಸರಿ. ಹಾಗಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಬಣ ಇಲ್ಲ, ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ. ನಾವು ಸೀನಿಯರ್ ಯಾರು ಇದ್ದೀವಿ, ನಾವು ಯಾರು ಆಕಾಂಕ್ಷಿಗಳಿದ್ದೀವಿ, ನಾವೆಲ್ಲರೂ ಒಂದು ನಿರ್ಧಾರ ಮಾಡ್ತೀವಿ. ಮುಂದಿನ ದಿನದಲ್ಲಿ ಈ ಬಡ್ಜೆಟ್ ಆದ ಕೆಲಸ ನಿರ್ಧಾರ ಮಾಡ್ತೀವಿ. ಹೈಕಮಾಂಡ್ ನೋಡಿ, ಹೈಕಮಾಂಡ್ ಹೇಳಬೇಕಲ್ಲ. ಹೈಕಮಾಂಡ್ ಇಲ್ಲಿವರೆಗೆ ನಾವು ಸುಮ್ಮನೆ ಕೂತಿದ್ದೀವಲ್ಲ, 2.5 ವರ್ಷ ಸುಮ್ಮನೆ ಕೂತಿದ್ದೀವಿ. ಅಲ್ಲಿವರೆಗೆ ಹಾಗಾದ್ರೆ ಅವರೇ ಇರಬೇಕಾಗಿದ್ರೆ, ಹಾಗಾದರೆ ಲಾಸ್ಟ್ 5 ವರ್ಷ ಅವರೇ ಇದ್ದು ಬಿಡಿ, ನಮಗೇನು ಮಾಡ್ತೀರಿ ಹಾಗಾದ್ರೆ ನೀವು ಅಲ್ವಾ? ನಾವು ಕೇಳಬೇಕಲ್ಲ, ನಮ್ಮ ಹಕ್ಕಿಲ್ವಾ ನಮ್ಗೆ ಕೇಳೋಕ್ಕೆ? ಅಲ್ಲ, ಮುಖ್ಯಮಂತ್ರಿ ಹೇಳಿದಿರಿ ಮೊದಲನೇ ವರ್ಷ ಬಂದವರಿಗೆ ಕೊಡೋಲ್ಲ, ಬೇಡ ಬಿಡಿ. 2ನೇ ವರ್ಷ ಬಂದವರಿಗೆ ಕೊಟ್ಟಿದ್ದೀರಿ, 3ನೇ ವರ್ಷ ನಮಗೆ ಕೊಡಿ. ಅಲ್ಲ, ಹೈಕಮಾಂಡ್ ಹೇಳಿ, 3ನೇ ವರ್ಷ ಬಂದು 3ನೇ ಸರಿ ಗೆದ್ದವರಿಗೂ ಕೊಡೋಲ್ಲ, ನಿಮಗೂ ಕೊಡೋಲ್ಲ ಅಂತ ಹೇಳಿಬಿಡ್ಲಿ. ಅದು ನಿರ್ಧಾರ ಮಾಡಿಬಿಟ್ರೆ ಒಳ್ಳೇದಲ್ಲ, ನಾವು ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ನಾವು ಇದ್ದೀವಿ, ನಾವು ಒಂದು 25 ಜನ ನಾವು ಹಿಡಿದೀವಿ ಈಗ. ಹೌದು, ಅದರಲ್ಲಿ ಸೀನಿಯರಿಟಿ ಇದ್ದೀವಿ, ಕೊಡಬೇಕಂತ ನಾವು ಕೇಳ್ತಾ ಇದ್ವಿ. ಜಿಲ್ಲಾವಾರು ನಮಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ಹಾಂ, ಕೊಡಿ ಅಲ್ವಾ? ನಮ್ಮ ಹಕ್ಕುಗಳನ್ನು ಕೇಳೋಕ್ಕೆ ಏನು ತಪ್ಪಿದೆ, ಕೊಡೋಕ್ಕೆ ಏನಿದೆ? ಯಾಕೆ 2.5 ವರ್ಷ ಆಯ್ತಲ್ಲ, ಇನ್ಯಾವ ಕೊಡ್ತೀರಿ ನೀವು ಅಲ್ವಾ? ನಮಗೂ ಅಭಿವೃದ್ಧಿ ಮಾಡಬೇಕು, ನಾವು ಇದು ಮಾಡ್ಬೇಕು ಅನ್ನೋದು ಇದೆಯಲ್ಲ, ಕೆಲಸ ಮಾಡ್ಬೇಕಂತ ಆಸೆ ಇರುತ್ತೆ. ಖಂಡಿತ ಕೊಡಿ, ಅಷ್ಟೇ ಕೇಳೋದು ನಾವು, ಮತ್ತೇನು ಕೇಳೋದಿಲ್ಲ. ಹಾಗಂತ ಭಿನ್ನಮತ ಏನು ಮಾಡಲ್ಲ ನಾವು. ಹಕ್ಕುಗಳನ್ನು